ಬನ್ನಿ ಫ್ರೆಂಡ್ಸ್, ಕೊಕೊನಟ್ ಕಸ್ಟರ್ಡ್ ಮಾಡೋ ವಿಧಾನ ತೋರಿಸ್ತೀನಿ. ನಾನಲ್ಲಿ ಒಂದು ತೆಂಗಿನಕಾಯಿ ತೊಗೊಂಡಿದ್ದೀನಿ. ಒಳಗಿರುವ ಬೆಳ್ಳಗಿನ ಪಾರ್ಟ್ ಮಾತ್ರ ತೊಗೊಂಡಿದ್ದೀನಿ. ಮಿಕ್ಸಿಗೆ ಹಾಕ್ತಾ ಇದ್ದೀನಿ. ಹಾಲು ತೆಗಿಬೇಕು ತೆಂಗಿನಕಾಯಿದು. ಒಂದು ಅರ್ಧ ಕಪ್ ನೀರು ಹಾಕ್ತಾ ಇದ್ದೀನಿ. ಎರಡು ಕಪ್ ಆಗುವಷ್ಟು ತೆಂಗಿನಕಾಯಿ ಹಾಲು ತಗೊಂಡಿದ್ದೀನಿ ನಾನಿಲ್ಲಿ. ಅರ್ಧ ಕಪ್ ಕಾರ್ನ್ಫ್ಲೋರ್ ತಗೊಂಡಿದ್ದೀನಿ. ಕಾರ್ನ್ಫ್ಲೋರನ್ನು ಒಂದು 2-3 ಸ್ಪೂನ್ ತೆಂಗಿನಕಾಯಿ ಹಾಲಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ಅರ್ಧ ಕಪ್ ಸಕ್ಕರೆ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸಕ್ಕರೆ ಕರಗಬೇಕು ಒಲೆ ಮೇಲೆ ಇಡೋಕ್ಕಿಂತ ಮೊದಲೇ. ತುಂಬ ತೆಳುವಾಗಿ ಇಡಬೇಕು. ತುಂಬ ಕಮ್ಮಿ ಟೈಮಲ್ಲಿ ಆಗುವಂಥ ಒಂದು ಒಳ್ಳೆ ಸ್ವೀಟ್ ಡಿಶ್ ಇದು. 5-6 ನಿಮಿಷದಲ್ಲಿ ರೆಡಿ ಆಗುತ್ತೆ. ನೋಡಿ, ಈ ಪಾತ್ರೆಗೆ ಹಾಕಿದ್ದೀನಿ. ಇವಾಗ 1 ಅವರ್ ಹೊರಗೆ ಹಾಗೇನೆ ತಣ್ಣಗಾಗಲಿ ಬಿಡಬೇಕು. ನಂತರ ಫ್ರಿಜ್ಜಲ್ಲಿ ಇಡಬೇಕು. ಫ್ರಿಜ್ಜಲ್ಲಿ 1 ಅವರ್ ಇಟ್ಟಿದ್ರೆ ಸಾಕು. ನೋಡಿ, ಇದಾಗಿದೆ. ಇವಾಗ ಕಟ್ ಮಾಡಿ ತೋರಿಸ್ತೀನಿ. ನೋಡಿ, ತುಂಬಾನೇ ಸಾಫ್ಟ್ ಆಗಿ ಚೆನ್ನಾಗಿ ಬಂದಿದೆ. ನೋಡಿ ಫ್ರೆಂಡ್ಸ್, ಕೊಕೊನಟ್ ಕಸ್ಟರ್ಡ್ ರೆಡಿ.